ಇದು ಅಭಯ್ ಮುತಾಲಿಕ್ ದೇಸಾಯಿ ಅವರ ಮನೆ. ಇದು ಇರೋದು 203 203 ಶುಕ್ರವಾರ ಪೇಟ್, ತಿಲಕ್ವಾಡಿ, ಬೆಳಗಾವಿ. ಬೆಳಗಾವಲ್ಲಿರೋರಿಗೆ ಇದು ಗೊತ್ತಿರುತ್ತೆ. ಸೊ ಈ ಅಡ್ರೆಸ್ನ ನೆನ್ಪಿಟ್ಕೊಳ್ಳಿ. ಏನಕ್ಕೆ ಅಂದರೆ ಪ್ರತಿ ಸೋಮವಾರ ಮತ್ತು ಗುರುವಾರ ಸಂತೆ ನಡೆಯುತ್ತೆ. ಮಧ್ಯಾಹ್ನ 4 ಗಂಟೆಗೆ ಸಂತೆ ನಡೆಯೋದ್ರಿಂದ ನೀವೇನಾದರೂ ಹೋಗೋ ಆಸಕ್ತಿ ಇದ್ದರೆ ಸಂತೆಗೆ ಹೋಗ್ಬೋದು. ಹಾಗೆ ಅಗ್ನಿಹೋತ್ರದ ಸೆಟ್ ಬೇಕು ಅಂದರೆ ನಾನು ಡಿಸ್ಪ್ಲೇ ಮಾಡೋವಂಥ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊಳ್ಳಿ, ಟೈಮ್ ಕೊಡಿ. ಅವ್ರು ತಗೊಂಡ ಬೆಲೆಗೆ ನಿಮಗೆ ಅಗ್ನಿಹೋತ್ರ ಸೆಟ್ನ ಒದಗಿಸ್ತಾರೆ. ಹಾಗೆ ಆರ್ಗ್ಯಾನಿಕ್ ಅಕ್ಕಿಯನ್ನೇ ಬಳಸಿ ಪಾಲಿಷ್ಡ್ ಆಗದೆ ಇರೋದು. ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇದರ ಆಲ್ಮೋಸ್ಟ್ ಬೆನಿಫಿಟ್ ನೀವು ತಗೋತೀರಾ ಅನ್ಕೋತೀನಿ. ನನ್ನ ಮನವಿ ಕೂಡ, ದಯವಿಟ್ಟು ಅಗ್ನಿಹೋತ್ರನ ನಿಮ್ಮ ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡಿ. ಅದರ ಉಪಯೋಗಗಳನ್ನು ನೀವು ಮನೆ ಮಂದಿ ಎಲ್ಲರೂ ಪಡ್ಕೊಳ್ಳಿ ಅಂತ ಬೇಡ್ಕೋತೀನಿ ನಿಮ್ಮ ಹತ್ರ. ಓಕೆ, ನಮ್ದು ಹೋಮಾ ಥೆರಪಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ರಿಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತು ನಿನಗೆ ಎಲ್ಲ ಅದು ನಿನ್ನ ಕಡೆ ಬೇಸ್ ಇದೆ, ಅದು ಮಾಡು ಅಂತಂದು. ಆಯ್ತು, ನಾನು ಅಗ್ನಿಹೋತ್ರದ ಪ್ರಚಾರ ಆಗ್ತದೆ ಅಂದ್ರೆ ಮಾಡ್ತೀನಿ ಅಂತ. ಇವತ್ತು ವೈಜ್ಞಾನಿಕವಾಗಿ ಅದು ಎಷ್ಟು ಸತ್ಯ ಇದೆ ಅನ್ನುವಂಥ ನಮ್ದು ಪ್ರಾಚೀನ ಜ್ಞಾನ ಇವತ್ತು ಅದು ಇಟ್ ಈಸ್ ಪ್ರೂವ್ಡ್ ಸೈಂಟಿಫಿಕಲಿ. ಸೊ ಈಗ ಅಗ್ನಿಹೋತ್ರದ ಬಗ್ಗೆ ಹೇಳ್ತೇನೆ, ಇಲ್ಲೆಲ್ಲ ಮಾಡಿ ತೋರಿಸ್ತೇನೆ. ಸರ್, ಇದು ಅಗ್ನಿಹೋತ್ರ ಬಗ್ಗೆ ನಿಮಗೆ ಯಾವ ಥರ ಮಾಡಬಹುದು ಅನ್ನೋದು ಹೇಳ್ತಾ ಇದ್ದೀನಿ. ಇದು ಅಗ್ನಿಹೋತ್ರ ಪಾತ್ರೆ. ಇದು 100% ಕಾಪರ್, ತಾಮ್ರದ ಪಾತ್ರೆ ಇರ್ತದೆ, ಪಿರಾಮಿಡ್ ಆಕಾರದ್ದು. ಇದು ಕೆಳಗಿನ ಸ್ಟ್ಯಾಂಡ್. ಸೊ ಇದು ನೀವು ಕೆಳಗೆ ಕೂತ್ಕೊಂಡು ಮಾಡ್ಬೋದು ನೆಲದ ಮೇಲೆ, ಅಥವಾ ಯಾರಿಗೆ ಕೆಳಗೆ ಕುಡ್ಕೊಳ್ಳೋಕೆ ಪ್ರಾಬ್ಲಮ್ ಇದೆ ಅವರು ಚೇರ್ ಮೇಲೆ ಕೂತ್ಕೊಂಡು ಸಹ ಮಾಡ್ಬೋದು. ಸೊ ಇದು ಪಾತ್ರೆ ಆಯ್ತು. ಆಮೇಲೆ ಇದಕ್ಕೆ ಬೇಕಾಗಿರೋ ಇನ್ನೊಂದು ವಸ್ತು ಅಂತಂದ್ರೆ ಅಕ್ಷತೆ ಅಂದ್ರೆ ಅನ್ಪಾಲಿಶ್ಡ್ ಅನ್ಬ್ರೋಕನ್ ರೈಸ್. ಸೊ ಯಾವುದೇ ಪಾಲಿಶ್ ಮಾಡಿರಬಾರ್ದು, ನುಚ್ಚಿರಬಾರ್ದು, ಆ ಥರದ ಅಖಂಡ ಅಕ್ಕಿ ಅನ್ನು ಉಪಯೋಗ ಮಾಡಬೇಕು. ಆಮೇಲೆ ಇದಕ್ಕೆ ಬೇಕಾಗಿರೋದು ಆಕಳ ಸೆಗಣೆ, ಬೆರಣೆ. ಆಕಳು ಅಥವಾ ಗೋವಂಶ ಅಂದ್ರೆ ಇವನ ಎತ್ತಿಂದನೂ ಆಗ್ತದೆ. ಗೋವಂಶದ ಯಾವುದೇ ಸೆಗಣೆ ಬೆರಣೆಗಳನ್ನು ಉಪಯೋಗ ಮಾಡಬೇಕು. ಆಮೇಲೆ ಹಸುವಿಂದೇ ತುಪ್ಪ. ಸೊ ಇದು ತುಪ್ಪ ಬೇಕು. ಸೊ ಇದಕ್ಕೆ ಬೇಕಾಗಿರೋದು ಹಸುವಿನ ತುಪ್ಪ, ಬೆರಣೆ, ಪಾತ್ರೆ, ಆಮೇಲೆ ಅಕ್ಷತೆ. ಆಮೇಲೆ ಎಲ್ಲಕ್ಕಿಂತ ಮಹತ್ವ ಟೈಮಿಂಗು. ನೀವು ಇದನ್ನ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಮಾಡೋದು ಮಾತ್ರ. ಇದು ಬೇರೆ ಯಾವುದೋ ಟೈಮ್ ಮಾಡುವಂತ ಒಂದು ಪೂಜೆ ಅಲ್ಲ ಇದು. ಸೊ ನೀವು ಯಾವ ಪ್ರದೇಶದಲ್ಲಿ ಇದ್ದೀರಾ ಅಲ್ಲಿಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯಕ್ಕೇ ಇದನ್ನು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ ಇದೆ. ಸೊ ಇದು ಅಗ್ನಿಹೋತ್ರ ಬಡಿ ಆ್ಯಪ್, ಅಗ್ನಿಹೋತ್ರ ಬಡಿ ಅಂತ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೀ ಡೌನ್ಲೋಡ್ ಇದೆ. ಇದು ಜರ್ಮನ್ ಆ್ಯಪ್ ಇದೆ ಇದು. ಸೊ ನಿಮ್ಮ ನೀವು ಯಾವ ಪ್ರದೇಶದಲ್ಲಿ ಇದ್ದೀರಾ ಅಲ್ಲಿಯ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಇಡೀ ವರ್ಷದ್ದು ನಿಮಗೆ ಟೈಮ್ ಟೇಬಲ್ ಸಿಕ್ಬಿಡ್ತದೆ. ಸೊ ಇದು ಯಾವ ಥರ ಮಾಡೋದು ತಿಳ್ಕೊಳ್ಳಿ. ಇವತ್ತು ಉದಾಹರಣಕ್ಕೆ ಇವತ್ತು ಬೆಳಗಿನ ಸೂರ್ಯೋದಯ 6 ಹೊಡೆದು 10 ನಿಮಿಷ 15 ಸೆಕೆಂಡ್ಗೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು 5 ನಿಮಿಷ ಮುಂಚಿತವಾಗಿ ನೀವು ಈ ಬೆರಣೆಗಳನ್ನ ರಚನೆ ಮಾಡ್ಕೋಬೇಕು. ಆಮೇಲೆ ಅಗ್ನಿ ಸ್ಪರ್ಶ ಮಾಡಬೇಕು. ಸೊ ಯಾವ ಥರ ಮಾಡ್ಬೇಕಂದ್ರೆ ಈ ಥರ ಒಂದು ಸೆಂಟರ್ನಲ್ಲಿ 1 ಪೀಸು ಮಧ್ಯದಲ್ಲಿ ಇಡಬೇಕು, ಸೈಡ್ಗೆ 4 ಪೀಸ್ ಇಡಬೇಕು. ಯಾಕಂದ್ರೆ ಇದರಲ್ಲಿ ಯಾವ ಥರ ನೀವು ರಚನೆ ಮಾಡೋದಂದ್ರೆ ಕಡಿಮೆ ತುಪ್ಪದಲ್ಲಿ ಒಳ್ಳೆ ಅಗ್ನಿ ಪ್ರಜ್ವಲಿತ ಆಗಬೇಕು, ಗಾಳಿ ಆಡಬೇಕು. ಆಮೇಲೆ ಉದ್ದಂತ ಪೀಸ್ಗಳನ್ನು ಮಾಡಿ 4 ಕಾರ್ನರ್ಗೆ ಇಡಬೇಕು. ಆಮೇಲೆ ಇನ್ನೊಂದು ಪೀಸ್. ಸೊ ಇದೆಲ್ಲ ನಮ್ದು ಏನ್ ಟೈಮಿಂಗ್ ಇರ್ತದೆ ಆ ಟೈಮಿಗೆ ಮುಂಚಿತವಾಗಿ ಒಂದು 4-5 ನಿಮಿಷ ಮುಂಚಿತವಾಗಿ ಇದನ್ನ ಅಗ್ನಿ ಹಚ್ಚಬೇಕು. ಯಾಕಂದ್ರೆ ಒಳ್ಳೆಯ ಒಂದು ಉರಿ ತಯಾರಾಗಬೇಕಾದ್ರೆ ಒಂದು 4-5 ನಿಮಿಷ ಬೇಕಾಗ್ತದೆ. ಸೊ ಒಳ್ಳೆಯ ಜ್ವಾಲೆ ಇರಬೇಕು. ಆಮೇಲೆ ಟೈಮ್ ಆದ ತಕ್ಷಣ ಇದಕ್ಕೆ ಇನ್ನೊಂದು ಬರ್ತದೆ ಅಂದ್ರೆ 2 ವಾಕ್ಯದ ಮಂತ್ರ ಬರ್ತದೆ. ಸೂರ್ಯೋದಯಕ್ಕೆ ಒಂದು ಮಂತ್ರ ಇದೆ, ಸೂರ್ಯಾಸ್ತಕ್ಕೆ ಒಂದು ಮಂತ್ರ ಇದೆ. ಸೊ ಟೈಮ್ ಆದ ಮೇಲೆ ನೀವು ಮಂತ್ರ ಹೇಳಬೇಕು. ಟೈಮ್ ಇದು ಮುಂಚಿತವಾಗಿನೇ ಅಗ್ನಿ ಹಚ್ಕೊಂಡು ರೆಡಿ ಇಟ್ಕೋಬೇಕು. ಸೊ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಆಕಳ ಸೆಗಣಿ, ಬೆರಣೆ, ತುಪ್ಪ, ಆಮೇಲೆ ಅಕ್ಷತೆ. ಸೊ ಇದನ್ನೊಂದು ದೀಪ ಹಚ್ಕೊಂಡು ನೀವು ಅಗ್ನಿ ಸ್ಪರ್ಶ ಮಾಡಬಹುದು. ಇಲ್ಲಪ್ಪ ಕಡ್ಡಿ ಪೆಟ್ಟಿಗೆ, ಆದ್ರೆ ಕಡ್ಡಿ ಮಾತ್ರ ಅದರಲ್ಲಿ ಹಾಕಲ್ಲ.
ಮನೆ ಒಳಗಡೆ ಮಾಡ್ತೀವಿ. ಮನೆ ಒಳಗೆ ಮಾಡ್ಬೋದು, ಮನೆ ಒಳಗೆ ಮಾಡ್ಬೋದು, ತೋಟದಲ್ಲಿ ಮಾಡ್ಬೋದು, ಅಥವಾ ನೀವು ನಿಮ್ಮ ಕೆಲಸದ ಯಾವುದೇ ಪ್ರದೇಶದಲ್ಲಿ ನಿಮ್ಮ ಅಂಗಡಿ ಇರ್ಬೋದು, ಯಾವುದೇ ಒಂದು ನೀವು ಎಲ್ಲಿ ವಾಸ ಮಾಡ್ತೀರಾ ಅಥವಾ ಯಾವ ನಿಮ್ಮ ಪ್ರದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ, ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿ ಆಗಬೇಕಾಗಿದೆ, ಅದರ ಅನುಭವ ಪ್ರತಿಯೊಬ್ಬರಲ್ಲಿ ಜೀವಿಗಳಿಗೆ ಆಗಬೇಕಾಗಿದೆ, ಅಲ್ಲಿ ನೀವು ಇದನ್ನು ಅಗ್ನಿಹೋತ್ರ ಮಾಡಬಹುದು. ಒಂದು ಶುಚಿತ್ವಾದಂಥ ಜಾಗದನ್ನು ನೀವು ನಿಮ್ಮ ಜಾಗದಲ್ಲಿ ಜಾಗದಲ್ಲಿ ಮಾಡಬೇಕು. ಸೊ ಈ ಥರ ಒಂದು ಅಗ್ನಿ ಹಚ್ಚಿ ಆಮೇಲೆ ಮೇಲೆ ಸ್ವಲ್ಪ ಬೇರೆ ಕಡೆ ಎಲ್ಲ ಸ್ವಲ್ಪ ತುಪ್ಪ ಹಾಕಬೇಕು. ಇದೆಲ್ಲ ಒಂದು 5 ನಿಮಿಷ ಮುಂಚಿತವಾಗಿ ಮಾಡ್ಕೋಬೇಕು. ಬೇರೆ ಇದರಲ್ಲಿ ಯಾವ ವಸ್ತುವನ್ನು ಬಳಕೆ ಮಾಡಕೂಡುದು, ಅಥವಾ ಕಪ್ರ ಹಾಕಿದೆ ಅಥವಾ ಬೇರೆ ಯಾವುದೋ ಲೋಬಾನ್ ಹಾಕಿದೆ ಯಾವುದು ಬೇಡ, ಯಾಕಂದ್ರೆ ಅವೆಲ್ಲ ಕೆಮಿಕಲ್ ಇರ್ತದೆ. ಕೇವಲ ಹಸುವಿನ ತುಪ್ಪ, ಬೆಣ್ಣೆ ಇಷ್ಟೇ ಆದ್ರೆ ಸಾಕು. ಸೊ ಇದು 5 ನಿಮಿಷ ಮುಂಚಿತವಾಗಿ ಹಚ್ಚಿ ಸೊ ಒಳ್ಳೆ ಅಗ್ನಿ ರೆಡಿ ಆಗ್ತದೆ. ಸೊ ನೀವು ಅಗ್ನಿಹೋತ್ರ ಮಂತ್ರ ಹೇಳುವಾಗೆ ಒಳ್ಳೆ ಅಗ್ನಿಯಲ್ಲಿ ಇರಬೇಕು, ಯಾಕಂದ್ರೆ ನಾವು ಹಾಕಿರುವಂಥ ಅಕ್ಷತೆ ಪೂರ್ಣ ಸುಡಬೇಕದು. ಸೊ ಇದಕ್ಕೆ ಈ ಥರದ ಒಂದು 2 ಚಿಟ್ಕಿ ಎಷ್ಟು ಅಕ್ಷತೆ ಬೇಕಾಗ್ತದೆ. ಸೊ ಅದಕ್ಕೆ ಒಂದು 2 ಹನಿ ತುಪ್ಪವನ್ನು ಸೇರಿಸ್ಬೇಕು. ಹಾ, ಪ್ರತಿ ಊಟ ಮಾಡ್ಲಿಕ್ಕಿಲ್ಲ, ಬಟ್ ಇದನ್ನು ಮಾಡ್ತೀವಿ. ಬಿಕಾಸ್ ಹೆಂಗಿದೆ, ನಿಮಗೆ ಹೆಂಗೆ ಒಂದು ನಿತ್ಯ ಆಹಾರ ಬೇಕು, ಹಂಗ ನಿತ್ಯ ನಿಮಗೆ ಎನರ್ಜಿನೂ ಬೇಕು. ಅದನ್ನ ಪಡೆದುಕೊಳ್ಳುವಂತ ಒಂದು ಆಲ್ರೆಡಿ ಎನರ್ಜಿ ನಮ್ಮ ಸುತ್ತ ಇದೆ, ಬಟ್ ಅದನ್ನ ಟ್ಯಾಪ್ ಮಾಡಬೇಕಾದ್ರೆ ಈ ತರದ ಒಂದು ವಿಧಾನ ಮಾಡಬೇಕಾಗ್ತದೆ. ಆ ತರದ ಇಟ್ ಇಸ್ ಅ ವೆರಿ ಸೈಂಟಿಫಿಕ್. ಅದಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯ ಬಹಳ ಮಹತ್ವವಿದೆ. ಇದರಲ್ಲಿ ಸಮಯ ನೀವು ತಪ್ಪಿದ್ರೆ ನಿಮ್ಗೆ ಅದರಿಂದ ಯಾವುದೂ ಅನಾಹುತ ಆಗಲ್ಲ ಅಥವಾ ಏನು ಕೆಡಕಾಗಲ್ಲ, ಆದ್ರೆ ನಿಮಗೆ ಬೇಕಾಗಿರುವಂತ ಒಂದೇನು ಪರಿಣಾಮ ಇದೆ ಅದು ಸಿಗಲ್ಲ. ಕಾರಣ ಸೂರ್ಯದಿಂದ ಬರುವಂತ ಏನೊಂದು ಫ್ಲಕ್ಸ್ ಆಫ್ ಎನರ್ಜೀಸ್ ಅಂತಾರೆ ಅದಕ್ಕೆ, ಆ ಥರದ ಏನು ಊರ್ಜೆ ಬರ್ತದೆ ಅದನ್ನು ಹಿಡಿದುಕೊಳ್ಳುವಂತ ಒಂದು ಪ್ರಕ್ರಿಯೆ ಇದು. ಇದಕ್ಕೆ ಯಾವುದೋ ಜಾತಿ ಧರ್ಮ ಸ್ತ್ರೀ ಪುರುಷ ಯಾವುದೋ ಲಿಂಗ ಭೇದ ಇಲ್ಲ. ನೀವು ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಯಾವುದು ಏನು ಸಂಬಂಧ ಇಲ್ಲ. ಸ್ನಾನ ಮಾಡಬಹುದು, ಮಾಡದೇ ಇರ್ಬೋದು, ಮಾಡಿದ್ರೆ ಒಳ್ಳೆಯದು, ಬಟ್ ಮಾಡಲೇಬೇಕು. ನೀವು ಕೈಕಾಲು ತೊಳ್ಕೊಂಡು ನೀವು ಅಗ್ನಿಹೋತ್ರ ಮಾಡಬಹುದು. ಆದ್ರೆ ಮಾಡೋದು ಇದೇ ವಸ್ತುಗಳನ್ನು ಉಪಯೋಗ ಮಾಡಬೇಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಸಮಯ ಪಾಲನೆ ಅತ್ಯಂತ ಮಹತ್ವ. ನೀವು ಸಮಯ ಬಿಟ್ಟು ಏನಾದ್ರು ಮಾಡಿದ್ರೆ ಅದು ಅಗ್ನಿಹೋತ್ರ ಆಗಲ್ಲ. ಕರೆಕ್ಟ್, ಆ ಟೈಮ್ ಆದ ತಕ್ಷಣ. ಸೊ ಈ ಅಗ್ನಿಹೋತ್ರ ಬಡಿ ಆಪ್ ಇದೆ. ಅಫ್ಕೋರ್ಸ್ ಈಗ ನಮ್ದು ಇದು ಸೂರ್ಯೋದಯ ಸೂರ್ಯಾಸ್ತ ಟೈಮಿಂಗ್ ಅಲ್ಲ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಆ ಟೈಮ್ ಆದ ತಕ್ಷಣ ಅಷ್ಟರವರೆಗೆ ಒಂದು 5-4 ನಿಮಿಷದಲ್ಲಿ ಇದು ಒಳ್ಳೆ ಚೆನ್ನಾಗಿ ಉರಿತದೆ. ಆಕ್ಸಿಜನ್ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ಅದು ಅಗ್ನಿ ನೋಡಿಕೊಂಡು ಹೆಂಗಿದೆ, ಸ್ವಲ್ಪ ಈಗ ತಂಪು ಇರ್ತದೆ, ಮಳೆಗಾಲ ದಿನ ಇರೋದ್ರಿಂದ ಸ್ವಲ್ಪ ಹತ್ತಲಿಕ್ಕೆ ಟೈಮ್ ಹತ್ತದೆ. ಆ ಥರ ಏನಾದ್ರು ತಂಪಾಗಿದ್ರೆ ನೀವು ಒಂದು ರೊಟ್ಟಿ ಹಂಚಿದ ಮೇಲೆ ಸ್ವಲ್ಪ ಅದನ್ನು ಕಾಯಿಸ್ಕೊಂಡು ಡ್ರೈ ಮಾಡ್ಕೊಂಡು ಉಪಯೋಗ ಮಾಡ್ಬೋದು. ಬೇಗ ಅಂದ್ರೆ ಹೆಂಗಿದೆ, ಕಡಿಮೆ ತುಪ್ಪದಲ್ಲಿ ಒಳ್ಳೆ ಅಗ್ನಿ ನಿರ್ಮಾಣ ಆಗ್ಬೇಕು. ಸರ್, ಇದ್ರದ್ದೇನೋ ನಾವು ನಿಮ್ಮ ಅಗ್ನಿಹೋತ್ರದ ಬಗ್ಗೆ ಏನೋ ಒಂದು ವಿಷಯ ಕೇಳ್ಪಟ್ಟಿದ್ವಿ. ಏನಂದ್ರೆ ನಿಮ್ ಜಮೀನಲ್ಲೇನೋ ಅದೇ ಹೆಂಗಿದೆ, ಇದು ಪ್ರತಿಯೊಂದು ಜೀವಿ ಮೇಲೆ ಇದ್ರ ಪರಿಣಾಮ ಬೀರ್ತದೆ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಇಟ್ ಇಸ್ ಅ ಪಾಸಿಟಿವ್ ಎನರ್ಜಿ. ಸೊ ಇದು ನಿಮ್ಮ ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮಣ್ಣಿರ್ಬೋದು, ಆಮೇಲೆ ನೀರಿರ್ಬೋದು, ಹವೆ ಇರ್ಬೋದು. ಸೊ ಈ ಸಂಪೂರ್ಣ ಯಾವಾಗ ನೀವು ಇದನ್ನೊಂದು ನಿಮ್ಮ ತೋಟದಲ್ಲಿ ಮಾಡ್ತೀರಾ, ಅವಾಗ ಸಂಪೂರ್ಣ ಬೆಳೆಗಳ ಮೇಲೆ, ಕೀಟಗಳ ಮೇಲೆ, ಒಂದು ಪರಭಕ್ಷಕ ಕೀಟ ಇರ್ಬೋದು, ಯಾವುದೋ ಒಂದು ಪೆಸ್ಟ್ ಇರ್ಬೋದು, ಅದರ ಮೇಲೆ ಸಂಪೂರ್ಣ ಒಂದು ಜೀವಾಣುಗಳು ಇರ್ಬೋದು, ನಿಮ್ಮ ಎರೆಹುಳ ಇರ್ಬೋದು. ಈಗ ನಮ್ಮಲ್ಲಿ ನಮ್ಮ ತೋಟದಲ್ಲಿ ನೀವು ಬಂದ್ರೆ ನಾವು ಇವತ್ತಿನವರೆಗೂ ಬರೀ ಎರೆಹುಳು ಬಗ್ಗೆ, ಎರೆಹುಳದಲ್ಲೇ ನಾವು ಜಾಸ್ತಿ ಮಾತಾಡ್ತೀವಿ ಅಥವಾ ಕೇಳ್ತೀವಿ. ನಮ್ಮಲ್ಲಿ ಎಲ್ಲಾ ಕಡೆ ಬರೀ ರೆಡ್ ಮಿಲಿಪೀಡ್ ಅಂದ್ರೆ ನಾವು ಬಟ್ಟಿ ಬಣಜಿಗೆ ಅಂತೀವಿ. ಹಿಂಗ್ ಹಿಡಿದ್ರೆ ಇರ್ತದೆ. ನಿಮ್ಗೆ ಹೇಳ್ತೇನೆ, ಅದ್ರದ್ದು ಆಲ್ರೆಡಿ ಒಬ್ರು OP ರುಪೇಲಾ ಅಂತ ಒಬ್ರು ಸೈಂಟಿಸ್ಟ್, ಇಕ್ರಿಸ್ಯಾಟ್ ಹೈದರಾಬಾದ್, ಅವರು ಬಂದಿದ್ರು. ಹೆಂಗೆ ಬೇರೆ ಕಡೆ ಎಲ್ಲ ಬರೀ ಎರೆಹುಳು ಗೊಬ್ಬರ ಚಟುವಟಿಕೆ ಕಾಣಿಸ್ತದೆ, ಆ ತರ ನನ್ನ ಕಡೆ ಇರೋದು ಎಲ್ಲ ಇದು ರೆಡ್ ಮಿಲಿಪೀಡ್ದು ಇದು. ಸೊ ಅದ್ರದ್ದು ಕಾಂಪೋಸ್ಟ್ ನೀವು ಎಲ್ಲಿ ತ್ಯಾಜ್ಯ ಇರ್ತದೆ ಅದ್ರ ಕೆಳಗೆ ಬರ್ತದೆ, ಆಟೋಮೆಟಿಕ್ ಅಲ್ಲೇ ಅದು ಅದ್ರದ್ದು ಕಾಂಪೋಸ್ಟ್ ಆಗಿಬಿಡ್ತದೆ. ಸೊ ಅದು ಇಡೀ ಹೋಲ್ ಫಾರ್ಮ್ ಈಸ್ ವರ್ಕಿಂಗ್. ಅದಕ್ಕೆ ನಾನು ಹೇಳೋದು, ನೀವು ಒಂದು ಕಾಲಾಂತರ ಒಂದು ಹಂತ ಆದ್ಮೇಲೆ ನೀವು ಸಾವಯವ ಕೃಷಿಗೆ ಏನು ಕೆಲಸ ಮಾಡ್ತಿರಂಗಿಲ್ಲ, ಅವ್ನು ತೋಟ ಕೆಲಸ ಮಾಡ್ತಿರ್ತದೆ. ಅಂದಾಗ ಅವನು ಸಾವಯವ ಕೃಷಿ ಯಶಸ್ವಿ ಆಯ್ತು ಅಂತ ಅನ್ನೋದು. ಸೊ ಆ ಥರದ ಒಂದು ಮತ್ತೊಂದು ಈ ಥರದ ನಾವೊಂದು ಅಗ್ನಿಹೋತ್ರ ಮಾಡಿ ಪ್ರಾರಂಭ ಮಾಡಿದ್ಮೇಲೆ, ನಾನು 99ನೇ ಇಸ್ವಿಯಿಂದ ಇದನ್ನು ಪ್ರಾರಂಭ ಮಾಡಿದೆ ತೋಟದಲ್ಲಿ. ಈ ಥರದ ಒಂದು ನೈಸರ್ಗಿಕವಾಗಿ ಚಟುವಟಿಕೆ, ಅದಕ್ಕಿಂತ ಮುಂಚೆ ನಮ್ಮ ಕಡೆ ಎರೆಹುಳು ಇತ್ತು, ಆದ್ರೆ ಇದು ರೆಡ್ ಮಿಲಿಪೀಡ್ ಇರಲಿಲ್ಲ.
ಅದು ಒಂದು 3-4 ವರ್ಷ ನಂತರ ಯಾವ ಥರ ಎಲ್ಲಿಂದ ಬಂತು ಗೊತ್ತಿಲ್ಲ. ಇವತ್ತು ಸಂಪೂರ್ಣ ಪರಿಸರದಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಇಡೀ ಹೊಲಾನೇ ಒಂಥರ ಗೊಬ್ಬರ ಅಡಿಗತೆ ಆಗಿದೆ. ಸೊ ಈ ಥರದ ಒಂದು ಪರಿಣಾಮ ಇದ್ರ. ಆಮೇಲೆ ಅದು ಮಣ್ಣಿನ ಮೇಲೆ ಆಯಿತು. ನೀವು ಯಾವಾಗ ಮೊದಲು ನಾವು ಸಾಕಷ್ಟು ಬೇರೆ ಬೇರೆ ಕಷಾಯಗಳು ಅದು ಇದು ದಶಪರ್ಣಿ ಅಂತ ಅನ್ನುವಂಥ ಅನೇಕ ನಾವು ಒಂದು ಕೀಟ ನಿಯಂತ್ರಣಕ್ಕೆ ಎಲ್ಲ ಉಪಯೋಗ ಮಾಡ್ತಿದ್ದೀವಿ. ನೀವು ಔಷಧಿ ಯಾವಾಗ ತಗೋತೀರಾ? ನಿಮ್ಗೇನಾದರೂ ರೋಗ ಜಡ್ಡು ಬಂದರೆ ಮಾತ್ರ ತಗೋತೀರಾ. ನೀವು ಯಾವಾಗ ಜಡ್ಡನೇ ಇಲ್ಲ, ರೋಗನೇ ಇಲ್ಲ, ಕೀಟಗಳೇ ಇಲ್ಲ, ಈ ಥರದ ಒಂದು ಪರಿಸರ ನಿಮ್ಮ ಅಂತ ಇದ್ದರೆ ಯಾವುದೂ ಇವನ್ ಸಾವಯವದಲ್ಲಿ ಕಷಾಯಗಳನ್ನು ಉಪಯೋಗ ಮಾಡುವಂಥದ್ದು ಅವಕಾಶ ಬರಲ್ಲ. ಈ ಥರದ ಅನುಭವ ನನಗೆ ಬಂದಿದೆ. ಇವತ್ತು ನಾನು ಸಾಕಷ್ಟು ಬಗ್ಗೆ ಅದ್ರ ಬಗ್ಗೆ ಮಾತಾಡ್ಬೋದು 2 ಗಂಟೆ. ನೀವು ಸ್ವತಃ ಏನು ಮಾಡ್ತೀರಿ ಅಂದ್ರೆ ನಾನು ಏನು ಮಾಡಲ್ಲ. ನಾನು ಯಾವ ಕಷಾಯನೂ ಉಪಯೋಗ ಮಾಡಂಗಿಲ್ಲ. ಯಾವಾಗೋ ತರ್ಮದ್ರಲ್ಲಿ ಬರ್ತದೆ, ಪೊಟೆನ್ಸಿ ಬರ್ತದೆ, ಔಷಧಿ ಗುಣ ಬರ್ತದೆ. ಆ ಕಾರಣಕ್ಕಾಗಿ ಈ ಥರದ ಪರಿಸರ ಇರೋದು. ಯಾಕಂದ್ರೆ ಇವತ್ತು ನಮ್ದೆಲ್ಲ ಪರಿಸರದಿಂದಲೇ ಹಾಳಾಗಿರೋದು. ಇವತ್ತು ಪರಿಸರ ಹಾಳಾಗಿರೋದು ಎಲ್ಲ ಪೊಲ್ಯೂಷನ್ದಿಂದ. ಆ ಪೊಲ್ಯೂಷನ್ ನಿವಾರಣೆ ಮಾಡುವಂಥ ವಿಧಾನ ಅಗ್ನಿಹೋತ್ರ. ಸೊ ನಾವೀಗ ಅಗ್ನಿಹೋತ್ರದ ಟೈಮಿಂಗ್ ಆಯ್ತು ಅಂತ ತಿಳ್ಕೊಳ್ಳೋಣ. ಟೈಮ್ ಆದ ತಕ್ಷಣ ಹೇಳುವಂಥ ಮಂತ್ರ ಸೂರ್ಯೋದಯಕ್ಕೆ ಮಂತ್ರ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಇದು ಸೂರ್ಯೋದಯ ಮಂತ್ರ. ಒಂದೇ ಸಲ ಹೇಳೋದು. ಸೂರ್ಯಾಸ್ತಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಸೊ ಇದು ಅಗ್ನಿಹೋತ್ರ ಮಂತ್ರ. ಇದು ಒಂದೇ ಸಲ ಹೇಳೋದು. ಸೂರ್ಯೋದಯಕ್ಕೆ ಒಂದು ಮಂತ್ರ, ಸೂರ್ಯಾಸ್ತಕ್ಕೆ ಒಂದು ಮಂತ್ರ. ಇದಾದ ಮೇಲೆ ಅಗ್ನಿ ಶಾಂತ ಆಗುವವರೆಗೆ ಮೌನವಾಗಿ ಧ್ಯಾನ ಮಾಡುತ್ತಾ ಕೂತ್ಕೋಬೇಕು. ಸೊ ಅಗ್ನಿ ಶಾಂತ ಆದ್ಮೇಲೆ ಬಂದಿರುವಂತ ಭಸ್ಮ, ನಿತ್ಯ ನಿಮಗೆ ಭಸ್ಮ, ಸೂರ್ಯೋದಯಕ್ಕೆ ಒಂದು ಭಸ್ಮ ಬರ್ತದೆ, ಸೂರ್ಯಾಸ್ತಕ್ಕೆ ಭಸ್ಮ ಬರ್ತದೆ. ಈ ಭಸ್ಮಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ನೀವು ಇದನ್ನ ಎದಕ್ಕೆ ಉಪಯೋಗ ಮಾಡ್ಬೋದು? ನಾವು ಇಷ್ಟೇ ಕೇಳ್ತೀವಿ. ನಿಮಗೆ ಏಡ್ಸ್ ಮತ್ತು ಕ್ಯಾನ್ಸರ್ ಪೇಷಂಟ್ಗೆ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಯಾವುದೇ ಕಾಯಿಲೆ ಇವತ್ತು ಏನೋ ಒಂದು ನಿತ್ಯ ನಮ್ದೇನೋ ಮನೆಯಲ್ಲಿ ನೀರು ಕುಡಿತೀವಿ. ಸೊ ಆ ನೀರಿನಲ್ಲಿ ಒಂದು ಅರ್ಧ ಸ್ಪೂನ್ ಭಸ್ಮ ಹಾಕಿ ಸೋಸ್ಬೇಕು. ಅದನ್ನ ವಸ್ತ್ರಗಾಳ ಮಾಡಬೇಕು. ಸೊ ಅದರಲ್ಲಿ ಯಾವುದು ಕಸ ಕಡ್ಡಿ ಆಗಲಿ ಅಥವಾ ಕಸ ಕಡ್ಡಿ ಇರಲ್ಲ, ಸ್ವಲ್ಪ ಹರಳೋದು ಏನಾದ್ರು ಬರ್ತದೆ, ಸಗಣಿಯಲ್ಲಿ ಬಂದಿರುವಂತ ಏನಾದ್ರು ಹರಳೋದು ಇದ್ರೆ ಅದನ್ನು ತೆಗೆದು ಬಿಡ್ಬೇಕು. ಅದನ್ನ ನೀವು ನಿಮ್ಮ ನಿತ್ಯ ಇದರಲ್ಲಿ ಉಪಯೋಗ ಮಾಡ್ಬೋದು. ನೀರಿನ ಶುದ್ಧೀಕರಣಕ್ಕೆ ಉಪಯೋಗ ಮಾಡ್ಬೋದು. ಆಮೇಲೆ ನಾವು ಮತ್ತು ಈ ಭಸ್ಮವನ್ನು ಬಳಕೆ ಮಾಡಿ ಒಂದು ಮುಲಾಮ್ ತಯಾರು ಮಾಡಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿದ್ರೆ ವಿದಿನ್ 2 ಡೇಸ್ನಲ್ಲಿ 24 ಗಂಟೆಯಲ್ಲಿ ಅದು ಮಾಯಲಿಕ್ಕೆ ಶುರು ಆಗ್ತದೆ. ಆ ಥರದ ನಾವು ಅದನ್ನು ನೋಡಿದ್ದೀವಿ. ಆಮೇಲೆ ಯಾವುದೇ ಸ್ಕಿನ್ ಡಿಸೀಸ್, ಪರ್ಟಿಕ್ಯುಲರ್ಲಿ ಸೋರಾಸಿಸ್ ಅಂತ ಸ್ಕಿನ್ ಡಿಸೀಸ್ಗೆ ಈ ಭಸ್ಮನ್ ಮಲಾಮ್ ಮಾಡಿ ನೀವು ಹಚ್ಚಿದ್ರೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿದರೆ ಅದು ಹೋಗ್ತದೆ. ಇದರ ತುಪ್ಪದಲ್ಲಿ ಒಂದು ಸಣ್ಣ ಗುಳೆಗಾಡು ನೀವು ಹೊಟ್ಟೆಯಲ್ಲಿ ತಗೋಬಹುದು. ಶುಗರ್ ಇದ್ದವರು ಯಾವುದೇ ಥರದ ಕಾಯಿಲೆ ಒಂದು ಪ್ರತಿಬಂಧಕವಾಗಿ ಈ ಭಸ್ಮವನ್ನು ನೀವು ನಿತ್ಯ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಒಂದು ಸಂರಕ್ಷಣೆ ಸಲುವಾಗಿ ಉಪಯೋಗ ಮಾಡ್ಬೋದು. ನೀರಿನ ಮುಖಾಂತರ ಅದನ್ನು ಸೇವನೆ ಮಾಡ್ಬೋದು. ಆಮೇಲೆ ಗಿಡಗಳ ಮೇಲೆ ಸಿಂಪರಣೆ ಮಾಡ್ಬೋದು. ನಿಮ್ಮ ಕಂಪೋಸ್ಟ್ ಮಾಡ್ತೀರಾ, ಎರೆಹುಳ ಗೊಬ್ಬರ ಮಾಡ್ತಾ ಇದ್ದಾರಾ, ಅದರಲ್ಲಿ ನೀವು ಆ ಭಸ್ಮವನ್ನು ಸೇರಿಸ್ಬೋದು. ಜೀವಾಣುಗಳು ವೃದ್ಧಿ ಆಗ್ತದೆ. ನಿಮ್ಮ ಅರ್ಥವರ್ಮದ ಆಕ್ಟಿವಿಟಿ ಅಂದ್ರೆ ಎರೆಹುಳು ಅದರದ್ದು ಏನೋ ಒಂದು ಚಟುವಟಿಕೆ ಅದು ಹೆಚ್ಚಾಗ್ತದೆ. ಈ ಥರದ ಒಂದು ಪರಿಸರದಲ್ಲಿ ನಾವು ನಮ್ಮ ಇದನ್ನು ಹೊಲದಲ್ಲಿ ನಿತ್ಯ ಮಾಡಿದ್ರೆ ಒಂದು ಜೇನುನೊಣದ ಚಟುವಟಿಕೆ ಇರ್ಬೋದು, ಹಕ್ಕಿಗಳ ಚಟುವಟಿಕೆ ಇರ್ಬೋದು, ಪರಿಸರದಲ್ಲಿ ಒಂದು ಬೇರೆ ಬೇರೆ ನಮ್ಮ ಉಪಯುಕ್ತವಾದಂಥ ಕೀಟ ಇರ್ಬೋದು, ಇವೇನು ಇದೆ ಪರಭಕ್ಷಕ ಕೀಟ ಅಂತೀವಿ, ಇವೆಲ್ಲನೂ ಜಾಸ್ತಿ ಆಗ್ತದೆ. ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಎನ್ವೈರ್ಮೆಂಟ್, ಇಟ್ ಬ್ರಿಂಗ್ಸ್ ಬ್ಯಾಲೆನ್ಸ್ ಇನ್ ದಿ ಎನ್ವೈರ್ಮೆಂಟ್, ಇನ್ ದ ಅಟ್ಮಾಸ್ಫಿಯರ್. ಆ ಥರದ ಕೆಲಸ ಇದು. ಆಮೇಲೆ ಇದು ಹೆಂಗಿದೆ, ಬೆಳಿಗ್ಗೆ ಸೂರ್ಯೋದಯ ಮಾಡಿದ ಅಗ್ನಿಹೋತ್ರದ ಪ್ರಭಾವ ಸೂರ್ಯಾಸ್ತದವರೆಗೆ ಇರ್ತದೆ, ಸೂರ್ಯಾಸ್ತದ ಮಾಡಿದ ಅಗ್ನಿಹೋತ್ರ ಪ್ರಭಾವ ಸೂರ್ಯೋದಯವರೆಗೆ ಇರ್ತದೆ. ಸೊ 24 ಗಂಟೆ ಆದ ಒಂದು ಕವಚ, ಒಂದು ತುಪ್ಪ ಶಗಣಿಯಿಂದ ಮತ್ತೆ ಯಜ್ಞ. ಸೊ ಇದೊಂದು ಸೈಕಲ್, ಇದು ಹೋಮ ಸೈಕಲ್ ಅಂತೀವಿ. ಆಕ್ಚುಲಿ ಭಗವದ್ಗೀತೆ ಆ ಮಂತ್ರದ ನಂಗೆ ಅದು ಹೇಳಕ್ ಬರಲ್ಲ, ಸಂಸ್ಕೃತನಲ್ಲಿ ಇದೆ, ಬಟ್ ಅದರ ಅರ್ಥ ಇದೇ ಇದೆ. ಸೊ ಯಜ್ಞ ಇದು ಪ್ರತಿಯೊಂದು ಜೀವಿಗೆ, ಜಗತ್ತಿನ ಮೇಲೆ ಜೀವ ಸೃಷ್ಟಿ ಇದು ಸುರಕ್ಷಿತವಾಗಿ ನಡಿಬೇಕಂತಂದ್ರೆ, ಕಂಟಿನ್ಯೂಟಿ ಇರ್ಬೇಕಂತಂದ್ರೆ ಯಜ್ಞದ ಮಹತ್ವ ಬಹಳ ದೊಡ್ಡ ಪಾತ್ರ ಇದೆ. ಒಂದಕ್ಕೆ ಒಂದು ಸಂಬಂಧ ಇದೆ. ನಿಮ್ಗೆ ಹೇಳ್ತೇನೆ, ಆ ಸಲ ಒಂದ್ಸಲ ಮೊದಲು ಕೇಳಿದಾಗ ಏನೋ ಒಂದ್ಸಲ ವಿಚಿತ್ರ ಅನಿಸ್ತಿತ್ತು. ಬಟ್ ಅನೇಕ ಸಲ ಯೂನಿವರ್ಸಿಟಿಯವ್ರ ಕೆಳಗೆ ನನಗೆ ಇದನ್ನ ಡಾಕ್ಯುಮೆಂಟೇಶನ್ ಮಾಡಿ ಅಂತಂದ್ರು. ಅನೇಕ ಸಲ ನಮ್ಮ ತೋಟದ ಮೇಲೆ
ಹಳ್ಳಿಯ ಮೇಲೆ ಅಥವಾ ನಮ್ಮ ಒಂದು 100 ಎಕರೆಯ ಮೇಲೆ ಮಳೆ ಆಗಿದೆ, ಯಾವಾಗ ಬೇಕು ಅವಾಗ ಆಗಿದೆ. ಅನೇಕ ಸಲ ಇದೇನೋ ಒಂದ್ಸಲ ಏನೋ ಒಂದು ಆಕಸ್ಮಿಕವಾಗಿ ಅನೇಕ ಸಲ ಲೋಕಲೈಸ್ಡ್ ರೇನ್ಸ್ ಆಗ್ತಿರ್ತದೆ, ಆಗ್ತಿರಂಗಿಲ್ಲ ಅಂತಲ್ಲ. ಬಟ್ ಇದು ಅನೇಕ ಸಲ ಅದು ನಮಗೆ ಯಾವಾಗ ಅವಶ್ಯಕತೆ ಇದ್ದಾಗ, ಏನೋ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ, ಏನೋ ಕರೆಂಟ್ ಇಲ್ಲ, ನೀರಿನ ಕೊರತೆ ಆಗಿದೆ, ಇದರಲ್ಲಿ ನೀರು ಕಡಿಮೆ ಆಗಿದೆ, ನದಿಯಲ್ಲಿ ನೀರಿನ ಕೊರತೆ ಆಗಿದೆ, ಇಂಥ ಎಲ್ಲ ಒಂಥರ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ ಮಳೆ ಆಗಿ ನಾವು ಅದರಿಂದ ಬಚಾವ್ ಆಗಿದ್ದೀವಿ. ನಿಮಗೆ ಹೇಳ್ತೇನೆ, ಅಗ್ನಿಹೋತ್ರ ಮಾಡಿದಾಗಿಂದ ಇವತ್ತು ಹೆಂಗಿದೆ ರೈತನ ಪರಿಸ್ಥಿತಿ ಅಂತಂದ್ರೆ, ನಾವು ಇವತ್ತು ದಿನನಿತ್ಯ ಓದ್ತೀವಿ, ಅವನು ಮನೆಗೆ ತಗೊಂಡು ಅವನು ಬೆಳೆದಂತ ಏನು ಆಹಾರ ಇದೆ ಅದನ್ನ ಮನೆಗೆ ತಗೊಂಡು ಹೋಗುವವರೆಗೆ ಅವನಿಗೆ ಗ್ಯಾರಂಟಿ ಇಲ್ಲ. ಆ ತರದ ಒಂದು ಪರಿಸ್ಥಿತಿ ನಿರ್ಮಾಣ. ನಿಮ್ಗೆ ಹೇಳ್ತೇನೆ, ಹಿಂಗೇನು ಮಾತಾಡ್ತಿದ್ವಿ, ಅಗ್ನಿಹೋತ್ರ ಸಾಕಷ್ಟು ಸಲ ನನ್ನ ಕಡೆ ಮಳೆ ಆಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಅವನ್ ಒಬ್ಬನಿಗೆ ಮಾತ್ರ ಸ್ವಲ್ಪ ಅದ್ರ ಮೇಲೆ ನಂಬಿಕೆ ಹುಟ್ಟಿತ್ತು, ಹೊರತಾಗಿ ಬೇರೆಯವ್ರಿಗೆ ಏನಾದ್ರಲ್ಲಿ ಅಂತ ಇಂಟ್ರೆಸ್ಟ್ ಕಾಣಿಸ್ಲಿಲ್ಲ. ಬಟ್ ಅಂತ ಸಮಯದಲ್ಲಿ ಯೂನಿವರ್ಸಿಟಿ ಹುಡುಗರಲ್ಲಿ ಇದ್ದಾಗ ನನ್ನ ತಲೆ ಮೇಲೆ ನಿಮ್ಗೆ ಹೇಳ್ತೀನಿ, ನಾನು ಇಡೀ ಫಾರ್ಮು ಅಲ್ಲ, ನನಗೆ ಇನ್ನೂ ಅದನ್ನ ಹೆಂಗ್ ಡಾಕ್ಯುಮೆಂಟ್ ಅದು ಯಾವಾಗ ತಲೆಯಲ್ಲಿ ಬರ್ಲಿಲ್ಲ, ಅದನ್ನ ಹೆಂಗ ಪಿಕ್ಚರೈಸ್ ಮಾಡ್ಬೇಕಂತ. ಒಂದೇ ಮೇಲೆ ಮೇಲೆ ಅಷ್ಟೇ ಅದೇನೋ 1 ಎಕರೆ 2 ಎಕರೆ ಇರ್ಬೋದು, ಆ ತರದ ಒಂದು ಮೋಡ ನನ್ನ ತಲೆ ಮೇಲೆ ಹಿಂಗೆ ಬರ್ತಾ ಹೋದ್ರೆ ಎಕ್ದಮ್ ಒಂಥರ ಏನೋ ವಾತಾವರಣದಲ್ಲಿ ಏನೋ ಒಂದು ಬದಲಾವಣೆ ಆದ್ರೆ ಸ್ವಲ್ಪ ಕೂಲ್ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಅಷ್ಟೇ ಆ ಮೋಡ್ನಲ್ಲಿ ಇಟ್ ವಾಸ್ ನಾಟ್ ಇವನ್ ಕವರಿಂಗ್ ಮೈ ಫಾರ್ಮ್. ನನ್ನ ಫಾರ್ಮ್ ಇರೋದು 45 ಎಕರ್ಸ್, ಅದು ಫುಲ್ ಕವರ್ ಆಗಿದ್ದಿಲ್ಲ. ಬರೀ ಒಂದು ಮಧ್ಯದಲ್ಲಿ ಒಂದು ಮೇಲೆ ತಲೆ ಮೇಲೆ ಒಂದು ಸಣ್ಣ ಮೋಡ, ಅದರಲ್ಲೇ ಒಂದು ಸ್ವಲ್ಪ ಮಿಂಚುಗತೆ ಆಯ್ತು. ಅಂಡ್ ಇಟ್ ವಾಸ್ ರೇನಿಂಗ್ ಫಾರ್ 15 minutes ಓನ್ಲಿ ಆನ್ ಮೈ ಫಾರ್ಮ್. ನಿಮ್ಗೆ ಹೇಳ್ತೇನೆ, ಆ ಹುಡುಗರಿಗೆ ಇಂತ ಆಶ್ಚರ್ಯ ಆಯ್ತು. ಓಡಿ ಹೋಗಿ ನಾವು ಒಂದು ಮರದ ಕೆಳಗೆ ಹೋಗಿ ನಿಂತೀವಿ, ನಮ್ದು ಹಾರ್ವೆಸ್ಟಿಂಗ್ ಮಾಡೋದು ಅದು ಎಲ್ಲ ನಿಂತು. ನಿಮ್ಗೆ ಹೇಳ್ತೀನಿ, ವಿಚಿತ್ರ ಈ ತರದ ಅನುಭವ ಆಗಿದೆ. ನಿಮ್ಗೆ ಹೇಳ್ತೀನಿ, ಅದೇ ಅಂದ್ರೆ ಆ ಮಂತ್ರದಲ್ಲಿ ಹೇಳಿರೋ ಹಂಗೆ ಯಜ್ಞದಿಂದ ಮಳೆಗೆ ಮತ್ತು ಯಜ್ಞಕ್ಕೆ ಬಹಳಷ್ಟು ಸಂಬಂಧ ಇದೆ. ಒಂಥರ ನಾವು ಸೀಡಿಂಗ್ ಆಫ್ ಕ್ಲೌಡ್ ಅಂತೀವಿ, ಆ ತರದ ಸೀಡಿಂಗ್ ಆಫ್ ಕ್ಲೌಡ್ ಈ ಯಜ್ಞದಿಂದ ಆಗ್ತದೆ. ಮಳೆ ಅದು ಎಂತದು ಪೋಷಕಾಂಶ ಇರುವಂತ ಮಳೆ, ಆಸಿಡ್ ರೇನ್ಸ್ ಅಲ್ಲ, ಅಥವಾ ನಿಮ್ಮನ್ನ ಹಾಳು ಮಾಡುವಂತ ಮಳೆ ಅಲ್ಲ, ನಿಮಗೆ ಉಪಯುಕ್ತ ಆಗುವಂತ ಮಳೆ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ಹೇಳಿದೆ, ಎಷ್ಟು ಈ ಸಲ ಇಂಥ ಎಲ್ಲ ಅನಾಹುತಗಳ ನಮ್ಮ ಸುತ್ತಮುತ್ತ ಎಲ್ಲ ಆದ್ರೂ ನನ್ನ ತೋಟದಲ್ಲಿ ಯಾವುದೋ ಒಂದು ಮಳೆಯಿಂದ ಅಥವಾ ಒಂದು ಪರಿಸರದಲ್ಲಿ ಬದಲಾವಣೆ ಆದ ತೀವ್ರ ಏನಾದ್ರು ಇದಾಗಿ ಏನಾದ್ರು ಹಾಳಾಯ್ತು ಅನ್ನುವಂತ ಒಂದು ಸಲನೂ ಅನುಭವ ಆಗಿಲ್ಲ. ಸೊ ಇದೊಂದು ತರ ಪ್ರೊಟೆಕ್ಷನ್ ತರ ಇದೆ. ಪ್ರತಿಯೊಬ್ಬ ತಮ್ಮ ಜೀವನದಲ್ಲಿ ಅಗ್ನಿಹೋತ್ರ ತಮ್ಮ ಕೃಷಿಕನೇ ಇರ್ಬೋದು ಅಥವಾ ಇವನ್ ಕೃಷಿಕ ಇಲ್ಲದೆ ಇರುವಂತ ತಮ್ಮ ಮನೆಯಲ್ಲಿ ಸುಧಾ ಇದನ್ನ ಉಪಯೋಗ ಮಾಡಿ ಇದ್ರ ಬಂದಂತ ಬಸವನ್ನು ಸೇವನೆ ಮಾಡ್ತಾ ಇದ್ರೆ ನೀವು ಸಾಕಷ್ಟು ಇವತ್ತು ನಮಗೆ ಗೊತ್ತಿರುವಂತ ಪರಿಸರದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ, ಅನೇಕ ತರದ ವೈರಸ್ಗಳು ಬರ್ತಾ ಇದೆ, ಏನೇನೋ ಆಗ್ತಾ ಇದೆ. ಇದನ್ನೆಲ್ಲ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ದೇ ವೇದಗಳಲ್ಲಿ ಕೊಟ್ಟಿರುವಂತ ಜ್ಞಾನ, ನಮ್ದೇ ದೇಶದ ಅಂದ್ರೆ ನಮ್ಮ ದೇಶ ಅಂತ ನಾವು ಅಂತೀವಿ. ಬಟ್ ಆಕ್ಚುಲಿ ವೇದ್ ಮೀನ್ಸ್ ನಾಲೆಜ್ ಫಾರ್ ಎವ್ರಿ ಒನ್, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಇಸ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೆ ಆ ಕಾರಣಕ್ಕಾಗಿ ಇವತ್ತು 75 ರಾಷ್ಟ್ರದಲ್ಲಿ ಅಗ್ನಿಹೋತ್ರದ ಜನ ಇವತ್ತು ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಎಲ್ಲಾ ದೇಶದಲ್ಲಿ ಈ ತರದ ಅನುಭವಗಳು ಬಂದಿದೆ. ಒಂದು ಬ್ರಾಜಿಲ್ ಇದೆ, ಭಾರಿ ವೆನುಜುಲಾದಲ್ಲಿ ಪೂರ್ಣ ಅಲ್ಲಿ ಮಳೆ ಆದ್ರೆ ಬರೀ ಕೇವಲ ನೀರು ಬರಲ್ಲ, ಎಲ್ಲ ಕೊರ್ಕೊಂಡು ರಾಡಿ ನೀರು ಅಂದ್ರೆ ಅಲಾಂಗ್ ವಿತ್ ಸಾಯಿಲ್ ಜೋರಾಗಿ ಬರ್ತದೆ. ಎಂತ ಮಜಾ ಅಂತಂದ್ರೆ ಅದು ವಿಡಿಯೋ ಇದೆ. ಅದು ಇವನ್ ನೀವು ಇಂಟರ್ನೆಟ್ ನಲ್ಲಿ ನೋಡಿದ್ರೆ ಆ ವಿಡಿಯೋ ಸಿಕ್ ಅದು ಹಿಂಗೆ ಒಂದು ಮನೆ ಇದೆ, ಆಮೇಲೆ ಎದುರಿಗಿನ ಗುಡ್ಡ, ಫುಲ್ ಮಳೆ ಆಗಿ ಅದೆಲ್ಲ ಕೊರ್ಕೊಂಡು ಎಲ್ಲ ಹಿಂಗ್ ಬರ್ತದೆ. ಇನ್ನೇನು ಮನೆಗೆ ಬಂದದೆ ಅಪ್ಪಳಿಸ್ಬೇಕು, ಅಲ್ಲಿ ಬಂದ ತಕ್ಷಣ ಹಿಂಗ ಟರ್ನ್ ತಗೋತದೆ. ಯು ಕ್ಯಾನ್ ಸಿ ಇಟ್ ಆನ್ ದ ನೆಟ್. ಹಿಂಗ್ ಟರ್ನ್ ತಗೊಂಡು ಸೈಡ್ ದಿಂದ ಫುಲ್ ಹರಿದು ಎಲ್ಲ ಹಾಳಾಗಿದೆ. ಆಮೇಲೆ ನೆಕ್ಸ್ಟ್ ಡೇ ಸರ್ವೆ ಮಾಡಕ್ಕೆ ಎಲ್ಲ ಅವ್ರ ಆಫೀಸರ್ಸ್ ಅಲ್ಲಿರೋ ಸ್ಥಾನಿಕ ಅವರೆಲ್ಲ ಬರ್ತಾರೆ. ಬಂದು ನೋಡ್ತಾರೆ, ಅವ್ರಿಗೆ ಆಶ್ಚರ್ಯ, ಇದೇನಪ್ಪ ಈ ಮನೆ ಒಂದೇ ಹೆಂಗ್ ಉಳಿತು ಮತ್ತೆ ಇದು ಬೇರೆ ಸೈಡ್ ಎಲ್ಲ ಹಾಳಾಗಿದೆ ಅಂತ. ಅದನ್ನ ಅಭ್ಯಾಸ ಮಾಡಿದಾಗ ಆ ಮನೆಯಲ್ಲಿ ಮಾಡುವ ಏನೋ ಹೆಣ್ಮಗಳಿದ್ರು ಅವಳು ನಿತ್ಯ ಅಗ್ನಿಹೋತ್ರ ಮಾಡ್ತೀವಿ. ಸೊ ದಿಸ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಅದಕ್ಕೆ ಹೇಳೋದು, ಅನ್ಬಿಲೀವಬಲ್ ಅನ್ನೋದಕ್ಕಿಂತ ನೀವು ಮಾಡಿ ನೀವೇ ಅನುಭವಿಸಬಹುದು. ಸರ್, ಇದನ್ನ ಇಂಥ ದಿಕ್ಕಿನಲ್ಲೇ ಮಾಡಬೇಕು. ಸಾಮಾನ್ಯವಾಗಿ ನಾವು ಪೂರ್ವ ದಿಕ್ಕಕ್ಕೆ ಕೂತ್ಕೊಂಡು ನೀವು ಮಾಡಬಹುದು. ಆಮೇಲೆ ಸೂರ್ಯೋದಯಕ್ಕೆ ಪೂರ್ವ ದಿಕ್ಕದಲ್ಲಿ ಮುಖ ಮಾಡಬಹುದು, ಸೂರ್ಯಾಸ್ತಕ್ಕೆ ಪಶ್ಚಿಮ ದಿಕ್ಕದಲ್ಲಿ ಮುಖ ಮಾಡಬಹುದು. ಆಮೇಲೆ ಇದ್ರದೊಂದು ಪಾಯಿಂಟ್ ಇದೆ ಇದಕ್ಕೆ. ಒಂದಂದ್ರೆ ನಾರ್ಮಲ್ ಇದ್ರ ಏನ್ ಅರ್ಥ ಇದೆ ಅಂದ್ರೆ, ಕೆಲವು ಪಾತ್ರದಲ್ಲಿ ಪಾಯಿಂಟ್ ಇರ್ತದೆ, ಇರ್ಲಿಕ್ಕಿಲ್ಲ. ಒಂದ್ ಸೈಡ್ ನೀವು ಏನೋ ಫಿಕ್ಸ್ ಮಾಡ್ತೀರಾ. ಈಗ ಸಪೋಸ್ ನಾವು ಇದನ್ನ ಯಾವಾಗೂ ಪೂರ್ವಕ್ಕೆ ಮುಖ ಮಾಡಿ ನಾವು ಉಪಯೋಗ ಮಾಡ್ತೀವಿ. ಸೊ ಅದು ಒಂದ್ ಸೈಡ್ ಏನ್ ನೀವು ಫಿಕ್ಸ್ ಮಾಡ್ತೀರಾ, ಅದು ಯಾವಾಗೂ ಅದೇ ಸೈಡ್ ನಲ್ಲಿ ಇರ್ಬೇಕು ಅಂತ. ಸೊ ಅದಕ್ಕೊಂದು ಏನಾದ್ರು ನೀವು ಒಂದ್ ಸಣ್ಣ ಯಾವ್ದು ಇದಕ್ಕೆ ಗುರ್ತಾ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ರಿಸಲ್ಟ್ಸ್ ಬರ್ತದೆ.
ಒಂದು ದಕ್ಷಿಣ ಮುಖ ಮಾಡಿ ಬಿಟ್ಟು ಬೇರೆ ಯಾವ ಮುಖ ಮಾಡಿ ನೀವು ಅಗ್ನಿಹೋತ್ರ ಮಾಡಬಹುದು. ಮಾಡುವಂತ ಜಾಗ ಎಲ್ಲಿ ಆಕ್ಚುಲಿ ಇದು ಒಂದು ಅಗ್ನಿಹೋತ್ರ 7.5 ಎಕರೆದ ಮೇಲೆ ಪರಿಣಾಮ ಬೀರುತ್ತದೆ. ಸೊ ನೀವು ಮನೆಯಲ್ಲಿ ಎಲ್ಲಿ ಶುಚಿತ್ವ ನೀವು ಕಾಯ್ಕೊಂಡು ಹೋಗುವಂತ ಒಂದು ಅವಕಾಶ ಇದೆ, ಎಲ್ಲಿ ಎಲ್ಲರೂ ಸೇರ್ಕೊಂಡು ಅದನ್ನ ದೇವರ ಮನೆಯಲ್ಲೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವುದೋ ಒಂದು ಒಳ್ಳೆ ಜಾಗದಲ್ಲಿ ಎಲ್ಲರೂ ಕೂತ್ಕೊಂಡು, ಅದರಲ್ಲಿ ಮುಖ್ಯ ಅಂತಂದ್ರೆ ಅಗ್ನಿಹೋತ್ರದ ಮಂತ್ರ ಎಲ್ಲರೂ ಹೇಳ್ಬೋದು. ಆದ್ರೆ ಅಕ್ಷತೆ ಅಂದ್ರೆ ನಾವೇನು ಆಹುತಿ ಅಂತೇವಿ ಅದನ್ನ ಮಾತ್ರ ಒಬ್ಬರೇ ಮಾತ್ರ ಯಾರು ಹಾಕಬೇಕು, ಎಲ್ಲರೂ ಹಾಕಲ್ಲ. ಮಂತ್ರ ಎಲ್ಲರೂ ಹೇಳ್ಬೋದು. ಆಮೇಲೆ ಅದ್ರ ಸುತ್ತಮುತ್ತ ಕೂತ್ಕೊಂಡವರು ಇದರ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿ ಫಸ್ಟ್ 10 ಫೀಟ್ ಅತ್ಯಂತ ಇಂಪಾರ್ಟೆಂಟ್. ಅಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಯಾರು ಸಿಗ್ತದೆ ಅಂತಂದ್ರೆ 10 ಫೂಟ್ ನಲ್ಲಿ ಅದರ ಪರಿಸರದಲ್ಲಿ ಸುತ್ತ ಕೂತ್ಕೊಂಡಂತ ವ್ಯಕ್ತಿಗಳಿರ್ಬೋದು, ನೀರಿರ್ಬೋದು, ಏನೇ ಯಾವುದೇ ಒಂದು ವಸ್ತು ಇರ್ಬೋದು, ಅದರ ಮೇಲೆ ಮ್ಯಾಕ್ಸಿಮಮ್ ಪ್ರಭಾವ ಅದರ ಮೇಲೆ ಬೀಳ್ತದೆ. ಮುಂದೆ ಹೋದಂಗೆ ಅದರ ಪ್ರಭಾವ ಕಡಿಮೆ ಇರ್ತದೆ. ಬಟ್ 7.5 ಎಕರೆ ಮೇಲೆ ಅಗ್ನಿಹೋತ್ರದ ಪ್ರಭಾವ ನಿತ್ಯ ನೀವು ಅದನ್ನು ಮಾಡ್ತಾ ಹೋದ್ರೆ ಒಂದು ವರ್ಷ ಪೂರಾಂತರ ಕಂಟಿನ್ಯೂಸ್ಲಿ ಆ ತರದ ಯಾವ ತರ ಒಂದು ವಾತಾವರಣ ಅಂದ್ರೆ ಆ ಒಂದು ಪರಿಸರದನೇ ಬದಲಾವಣೆ ಆಗ್ತದೆ. ಆಮೇಲೆ ನಾನು ಸ್ವತಃ ನೋಡಿದ್ದೇನೆ. ನಮ್ದು ಇದು ಒಂದು ಮೀಟರ್ ತಗೊಂಡ್ಬಂದಿದ್ರು. ಈ ನಮ್ಮ ಮನೆಯ ಹೊರಗೆ ಆ ಗೇಟ್ ಹಂತಲ್ಲಿ ನೋಡಿದಾಗ ಅದು 36 ತೋರಿಸ್ತು. 36 ಇತ್ತು ಅಲ್ಲಿ. ಅಂದ್ರೆ ಆಕ್ಚುಲಿ 50ಗಿಂತ ಅಬಾವ್ ಇದ್ರೆ ಇಟ್ಸ್ ಅ ಪೊಲ್ಯೂಟೆಡ್. ಇದು 50 ಇಂದ ಮೇಲೆ 100 ಎಲ್ಲ ಆಗೋದಂಗೆ ಜಾಸ್ತಿ. ಅದಕ್ಕೆ ನಿಮ್ಗೆ ಆಶ್ಚರ್ಯ ಅನಿಸಬಹುದು, ಡೆಲ್ಲಿ 600 ಆ ತರ ಅದರದ್ದು ಪೊಲ್ಯೂಷನ್ ಪಾಯಿಂಟ್ ಇದಿದೆ ಅದರದ್ದು ರೀಡಿಂಗ್. ಸೊ ನಮ್ಮ ಮನೆಯಲ್ಲಿ ನೋಡಿದಾಗ ಅದೇ ಅಲ್ಲಿ ಗೇಟ್ 15 ಫೂಟ್ 20 ಮೇಲೆ 36 ಇದ್ರೆ ಮನೆಯಲ್ಲಿ 25 ಇತ್ತು. ಸೊ ಅಷ್ಟು ಇಲ್ಲಿ ಮನೆಯಲ್ಲಿ ಸಂಪೂರ್ಣ ಯಾವಾಗಲೂ ನಮ್ದು ಅಂದ್ರೆ ಇವನ್ ಅಂದ್ರೆ ನಾವು ಹೇಳೋದು ಕಾರಣ ಅಂತಂದ್ರೆ ತಿಳ್ಕೊಳ್ಳಿ, ನಿಮ್ಮ ಊರು ತುಂಬಾ ಪೊಲ್ಯೂಷನ್ ಇದೆ. ನೀವು ಮನೆಯಲ್ಲಿ ಅಗ್ನಿಹೋತ್ರ ಮಾಡಿದ್ರೆ ಆ ಪೊಲ್ಯೂಷನ್ ಇಂದ ನೀವು ಸಂರಕ್ಷಣೆ ಮಾಡ್ಕೋಬಹುದು. ಆಮೇಲೆ ಅದೇ ನಾವು ತೋಟದಲ್ಲಿ ಮಾಡಿದೀವಿ, ಆದ್ರೆ ಟೋಟಲಿ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಕೇವಲ 12 ಬಂತು. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ಇಸ್ ಅ ಬ್ಲಿಸ್. ತೋಟದಲ್ಲಿ ಇರೋದು ವಾಸ ಮಾಡೋದು ಅಂತಂದ್ರೆ ಒಂಥರ ಆಕ್ಸಿಜನ್ ಚೇಂಬರ್ ನಲ್ಲೇ ಇಟ್ಕೊಂಡಂಗೆ. ಸೊ ಈ ತರದ ಒಂದು ಪರಿಸರ ನಿಮ್ಮ ಜೊತೆಗೆ ಅಂದ್ರೆ ನಾವು ಈಗ ನಾವು ಪೊಲ್ಯೂಷನ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ನಿಮ್ ಕಡೆ ಒಂದು ಮಟ್ಟಕ್ಕೆ ಮಾತ್ರ ನೀವು ಅದರ ಕೊಡುಗೆ ಕೊಡಬಹುದು. ಎಲ್ಲಾನು ಕಂಟ್ರೋಲ್ ಮಾಡೋದು ನಿಮ್ ಕಡೆ ಸಾಧ್ಯ ಇಲ್ಲ. ಬಟ್ ನಿಮ್ಮನ್ನು ಸಂರಕ್ಷಣೆ ಮಾಡ್ಕೊಳ್ಳುವಂತ ವಿಧಾನ ಈ ಅಗ್ನಿಹೋತ್ರ ಇದೆ. ಇದರಿಂದ ಪರಿಸರದಲ್ಲೂ ನಿಮ್ ಸುತ್ತ ನೀವು ಹಿಂಗ ಪ್ರತಿಯೊಂದು ಮನೆಯಲ್ಲೇ ಅಗ್ನಿಹೋತ್ರ ಮಾಡಿದ್ರೆ ತಮ್ಮ ಸುತ್ತ ಅವ್ರ ಪರಿಸರ ಶುದ್ಧೀಕರಣ ಮಾಡ್ಕೋಬಹುದು, ತಮ್ಮನ್ನು ಸಂರಕ್ಷಣೆ ಮಾಡಬಹುದು, ಸಮಾಜವನ್ನು ಸಂರಕ್ಷಣೆ ಮಾಡಬಹುದು, ಊರನ್ನು ಸಂರಕ್ಷಣೆ ಮಾಡುವಂತ ಒಂದು ವಿಧಾನ ಇದೆ. ಅತ್ಯಂತ ಸರಳ ಇದೆ. ಇದಕ್ಕೇನು ಜಾಸ್ತಿ ದುಡ್ಡು ಬೇಕಾಗಿಲ್ಲ. ಆದ್ರೆ ಒಂದೇ ಕಮಿಟ್ಮೆಂಟ್ ಬೇಕು, ನಿತ್ಯ ಅಗ್ನಿಹೋತ್ರ ಆಗಬೇಕು. ಸೂರ್ಯೋದಯ ಸೂರ್ಯಾಸ್ತ ಟೈಮಿಂಗ್ ಮಾತ್ರ ಮಿಸ್ ಮಾಡಂಗಿಲ್ಲ. ಇದು ಯಾವಾಗಲೇ ಎದ್ದು ಯಾವಾಗ ಮಾಡ್ತೀನಿ ಅಂದ್ರೆ ಇದು ಪೂಜೆ ಅಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಯಾವ ಮನುಷ್ಯ ಸೂರ್ಯೋದಯಕ್ಕೆ ಎಳಂಗಿಲ್ಲ ಅವನ ಜೀವನದಲ್ಲೇ ಎಳಂಗಿಲ್ಲ. ಕಾರಣ ಅಂತಂದ್ರೆ ಸೂರ್ಯೋದಯ ಸಮಯ ಅದು ಎಷ್ಟು ಮಹತ್ವ ಇದೆ, ಎಷ್ಟು ಆ ತರದೊಂದು ಊರ್ಜೆ ಅಗ್ನಿಹೋತ್ರ ಮಾಡ್ಬೇಕಂತಲ್ಲ, ಆ ಸಮಯದಲ್ಲಿ ನೀವು ನಿಮ್ಮ ಹಾಸಿಗೆಯಿಂದ ಹೊರಗಿದ್ದು ಬರೀ ಆ ಪರಿಸರದಲ್ಲಿ ಅಡ್ಡಾಡಿದ್ರೆ ಆ ಊರ್ಜೆ ಸಿಗುವಂತ ಒಂದು ನಿಮ್ಮಲ್ಲಿ ಆ ಒಂದು ಪರಿಸರ ಇರ್ತದೆ. ಬಟ್ ಅಗ್ನಿಹೋತ್ರ ಮಾಡಿದ್ರೆ ಯು ಗೆಟ್ ದ ಮ್ಯಾಕ್ಸಿಮಮ್. ಇದು ಟ್ಯಾಪ್ ಮಾಡುವಂತ ಒಂದು ವಿಧಾನ. ಆಲ್ರೆಡಿ ಆ ಊರ್ಜೆ ಇದೆ, ಬಟ್ ಅದನ್ನು ಹಿಡ್ಕೊಂಡು ನಮಗೆ ಅನುಕೂಲ ಮಾಡ್ಕೊಳ್ಳುವಂತ ಒಂದು ವಿಧಾನ ಇದೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ತಮ್ಮ ಜೀವನದಲ್ಲಿ ಮಾಡ್ಕೋಬಹುದು. ಇದೆಲ್ಲ ಆಗಿದೆ. ಇದು ಮಾರ್ಕೆಟಿಂಗ್ ಅಲ್ಲ, ಸೇವೆ ಅಂತ ಮಾಡೋಣ. ಸೊ ಅವ್ರು ಏನ್ ಬೆಲೆಗೆ ಕೊಡ್ತಾರೆ ಅದೇ ಬೆಲೆಗೆ ನಾವು ಬೇರೆಯವ್ರಿಗೆ ಕೊಡೋದು. ಈ ಸದ್ಯಕ್ಕೆ ಈ ಸಂಪೂರ್ಣ ಸೆಟ್ 810 ರೂಪಾಯಿ ಇದೆ. 810. ನೀವು ಆನ್ಲೈನ್ ಎಲ್ಲ ತಗೊಂಡ್ರೆ 1000 ಮೇಲೆಲ್ಲ ಮಾರ್ಕೆಟ್ ನಲ್ಲಿ ತೋರಿಸ್ತಾರೆ. ಬಟ್ ದಿಸ್ ಇಸ್ 810 ರುಪೀಸ್. ಕೊರಿಯರ್ ಒಂದು 50 ರೂಪಾಯಿ ತಗೋತಾರೆ. ಸೊ ವಿ ಆರ್ ಟೇಕಿಂಗ್ 860 ರುಪೀಸ್ ಅಷ್ಟೇ. ಇದು ಸೆಟ್. ಇದೊಂದು ಚಿಮಟ ಇದೆ ಅಂದ್ರೆ ಹಿಡಿಯಕ್ಕೆ. ಇದು ಸ್ಪೂನ್, ತುಪ್ಪ ಹಾಕ್ಲಿಕ್ಕೆ ಸ್ಪೂನು. ಇದೊಂದು ಸ್ಟ್ಯಾಂಡ್ ಬರ್ತದೆ ಇದು ಕೆಳಗಿಡಕ್ಕೆ. ಸೊ ಕೆಳಗೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಮಾಡಬಹುದು, ಮೇಲೆ ಕೂತ್ಕೊಂಡು ಮಾಡಬಹುದು. ಇದರಲ್ಲಿ ಅಕ್ಷತೆಗಳನ್ನು ಇದರಲ್ಲಿ ಹಾಕಿ ಕಲಿಸ್ಲಿಕ್ಕೆ. ಆಮೇಲೆ ಇದೆಲ್ಲಕ್ಕಿಂತ ಮಹತ್ವ ಇರೋದು ಅಗ್ನಿಹೋತ್ರ ಪಾತ್ರೆ. ಇದೆಲ್ಲಾನು ತಾಮ್ರದ ಇದೆ. ಇಟ್ಸ್ ಅ ಪಾಸಿಟಿವ್ ಎನರ್ಜಿ. ಸೊ ಬೇರೆ ಇದ್ರೆ ಯಾವುದು ಸ್ಟೀಲ್ ನಲ್ಲಿ, ಅಲ್ಯೂಮಿನಿಯಂ ನಲ್ಲಿ ಇದು ಯಾವುದು ಪಾತ್ರೆ ಇದ್ರ ಮಾಡಕ್ಕಾಗಲ್ಲ. ಸೊ ಒಂದೇದು ಎಲ್ಲಕ್ಕಿಂತ ಬೆಸ್ಟ್ ಎನರ್ಜಿ ಅಂತಂದ್ರೆ ಗೋಲ್ಡ್. ನೆಕ್ಸ್ಟ್ ಗೋಲ್ಡ್ ಅಂದ್ರೆ ಕಾಪರ್. ಸರ್ ನಿಮ್ ಈಗ ಫೋನ್ ಮಾಡಿದ್ವಿ ಅದೇ ನಂಬರ್ನ ಕೊಡ್ಬೋದಾ? ಹೌದು, ಅದೇ ನಂಬರ್.